ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇದು ವರಲಕ್ಷ್ಮಿ ಹಬ್ಬ ಆಯ್ತಲ್ಲ, ನೆಕ್ಸ್ಟ್ ಡೇ ಇದು ಅಂದರೆ ಶುಕ್ರವಾರ ನಾನು ವರಲಕ್ಷ್ಮಿ ಹಬ್ಬ ಮಾಡಿದ್ದು. ಇದು ಶನಿವಾರದ್ದು ಲಾಗ್ ಆಗಿರುತ್ತೆ. ಸೊ ಇನ್ನು ನಾನು ಕೂಡ ಬೆಳಗ್ಗೆ ಆಲ್ರೆಡಿ 7:30 ಆಗಿತ್ತು, ಅವಾಗಿದ್ದೆ. ಏಕೆಂದರೆ ಇನ್ನು ಅಮ್ಮನ ಇವತ್ತು ಎತ್ತಬೇಕು. ನಾನು ಆಲ್ರೆಡಿ ರಾತ್ರಿಯೇ ಎಲ್ಲ ಅಲುಗಾಡಿಸಿದ್ದೆ. ಅಂದರೆ ನಾವು 3 ಸರಿ ಮಿಸಿಕ್ಸ್ಬಿಟ್ರೆ ಶುಕ್ರವಾರದ ದಿನ ನಾವು ಶನಿವಾರ ಯಾವಾಗ ಬೇಕಾದರೂ ಎತ್ಕೋಬೋದು. ಸೊ ಇನ್ನೇನು ಕಂಟಿನ್ಯೂಸ್ ಆಗಿ ನೋಡ್ತಾ ಹೋಗಿ. ಚೆನ್ನಾಗಿದೆ ವಿಡಿಯೋ ಎಲ್ಲ. ಇವತ್ತು ಯಾವ್ಯಾವ ಥರ ನಾನು ಮಾಡ್ತೀನಿ, ಯಾವ್ಯಾವ ಥರ ಹಾಕಿರೋ ವಸ್ತುಗಳನ್ನ ಯಾವ ಥರ ಯೂಸ್ ಮಾಡ್ಕೊಳ್ತೀನಿ, ಏನೇನು ಯಾವ ಥರ ಅಂತೆಲ್ಲ ಹೇಳ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತು. ಸೊ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ ಆಯಿತಾ. ಸೊ ಬನ್ನಿ ಈಗ ಶುರು ಮಾಡೋಣ. ನಾನಿನ್ನೂ ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆಗಿ ಸೀರೆನ ಹಾಕ್ಕೋಬೇಕಿತ್ತು. ಸೀರೆ ಹಾಕ್ಕೊಳ್ಳೋಕ್ಕೆ ಅಷ್ಟೊಂದು ನನಗೆ ಶಕ್ತಿ ಇರಲಿಲ್ಲ. ಸಖತ್ತು ಹುಷಾರಿರಲಿಲ್ಲ ನನಗೆ. ನಿಮಗೆ ಗೊತ್ತಿರೋದೇ, ನನಗೆ ಲಕ್ಷ್ಮೀ ಹಬ್ಬದಲ್ಲಿ ಹುಷಾರಿರಲಿಲ್ಲ ಅಂಥೇಳಿ. ಸೊ ಹಾಗೆ ಡ್ರೆಸ್ ಹಾಕ್ಕೊಂಡು ಫಸ್ಟು ಅಮ್ಮನಿಗೆ ಒಂದು ಕಾಯಿ ಹೊಡಿಬೇಕು ಇವತ್ತು. ನಿನ್ನೆ ಒಂದು ಹೊಡೆದಿರ್ತೀವಿ. ಇವತ್ತು ಅನ್ನ ಮೊಸರು ಮಾಡಿಟ್ಬಿಟ್ಟು ಎಡೆಗೆ ಅಮ್ಮನಿಗೆ ಬಿಸಿ ಅನ್ನ ಮಾಡಿ ಮೊಸರು ಕಲಿಸ್ಬಿಟ್ಟು ಒಂದು ಸ್ವಲ್ಪ ಇಟ್ಬಿಟ್ರೆ ಆಯಿತು ಎಡೆಗಷ್ಟೇ. ಅದನ್ನು ನಾನು ಇವತ್ತು ಮಾಡಿದ್ದೀನಿ. ಸೊ ಇಟ್ಟು ಇವಾಗ ಪೂಜೆ ಮಾಡಿಕೊಂಡೆ. ಫಸ್ಟು ಅಮ್ಮನಿಗೆ ಕಡ್ಡಿ ಹಚ್ಚಿ ಆಮೇಲೆ ಕಾಯಿನ ಒಡೆದೆ ಒಂದು. ಈಗ ಕರ್ಪೂರ ಬೆಳಗ್ತಾ ಇದ್ದೀನಿ, ತುಪ್ಪದ ದೀಪನೂ ಬೆಳಗ್ತಾ ಇದ್ದೀನಿ. ಸೊ ಇಲ್ಲಿ ಮನೆಯಲ್ಲೂ ಕೂಡ ಅಷ್ಟೇ ಮಾಮೂಲಿ ಪೂಜೆ ಮಾಡಿ ಅಲ್ಲಿ ಕೂಡ ತುಪ್ಪದ ದೀಪ ಎಲ್ಲ ಹಚ್ಬಿಟ್ಟು ಆಶೀರ್ವಾದ ತೊಗೊಂಡೆ. ಇನ್ನು ನಾನಿವತ್ತು ಬೇಡ್ಕೊಂಡಿರೋದು, ವರ್ಷಾಂತ ಪೂರ್ತಿ ನಮ್ಮನೇಲಿ ಇರುವಂಥ ತಾಯಿ ಬೇಡ್ಕೊಳ್ಳಲ್ಲ ನಿನ್ನ, ಎಲ್ಲರಿಗೂ ಒಳ್ಳೇದು ಮಾಡು, ಎಲ್ಲರಿಗೂ ಸುಖ ಸಂತೋಷ ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡು, ಆರೋಗ್ಯ ಎಲ್ಲ ಚೆನ್ನಾಗಿರೋ ಥರ ಮಾಡು, ಮತ್ತು ನಮ್ಮ ಮುತ್ತೈದೆತನನ ಕಾಪಾಡ್ಕೊಂಡು ಬಾ ಅಂಥೇಳಿ ನಾನು ಯಾವಾಗಲೂ ಅಮ್ಮನ ಬೇಡ್ಕೊಳ್ಳೋದು. ಸೊ ಅದೊಂದೇ ಯಾವಾಗಲೂ ನನ್ನ ಗುರಿಯಾಗಿರುತ್ತೆ. ಸೊ ನನಗೆ ಒಂದೇ ಒಂದು ಆಸೆ ಅಂದರೆ ನಾನು ಮುತ್ತೈದೆಯಾಗಿರಬೇಕು, ನಾನು ಸಾಯೋವರೆಗೂ ಅನ್ನೋದು ನನಗೆ ತುಂಬ ಆಸೆ ಇದೆ. ಅದನ್ನು ಜಾಸ್ತಿ ಬೇಡ್ಕೊತಾ ಇರ್ತೀನಿ ನಾನು. ಸೊ ಜೀವನದಲ್ಲಿ ಎಲ್ಲರಿಗೂ ಕಷ್ಟಗಳು ಇದ್ದಿದ್ದೇನೆ, ಯಾರಿಗೆ ಕಷ್ಟ ಇಲ್ಲ ಹೇಳಿ. ಸೊ ಇವತ್ತು ನಮ್ಮ ಹತ್ರ ದುಡ್ಡಿರುತ್ತೆ, ಒಂದಿನ ಇರುತ್ತೆ, ಒಂದಿನ ಇರಲ್ಲ. ಸೊ ಯಾವಾಗಲೂ ದುಡ್ಡೇ ಕೊಡು ಭಗವಂತ ನಮಗೆ, ನಮ್ಮನ್ನು ಚೆನ್ನಾಗಿಡು, ಆಸ್ತಿ ಅಂತಸ್ತು ಐಶ್ವರ್ಯ ಕೊಡು ಅಂತ ಕೇಳ್ಕೊಬಾರ್ದು. ಈ ಥರ ನಾನು ಯಾವಾಗಲೂ ಬೇಡ್ಕೊಳ್ಳೋದು. ಸೊ ಇನ್ನೇನು ಎಲ್ಲ ಪೂಜೆ ಮುಗಿಸಿದೆ. ನಿನ್ನೆಯಿಂದ ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಸಿಕ್ಕಾಪಟ್ಟೆ ಮಾತ್ರೆ ತೊಗೊಂಡೆ, ಕಮ್ಮಿ ಆಗಲಿಲ್ಲ. ಇಲ್ಲೊಂದು ಚಿಕ್ಕ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದಿದ್ದೆ ಎಲ್ಲ ಪ್ರೊಫೆಷನಲ್ಲಿ. ಸೊ ಕಮ್ಮಿ ಆಗಲಿಲ್ಲ ನನಗೆ. ಹಂಗಾಗಿ ಇವಾಗ ನಾನು ಯಾವಾಗಲೂ ಶಿರಾಗೇಟ್ ಅಂತ ಒಂದಿದೆ ನಮ್ಮ ತುಮಕೂರು ಮಧ್ಯದಲ್ಲಿ, ತುಮಕೂರು ಮಧ್ಯದಲ್ಲಿ ಬರುತ್ತೆ. ಸೊ ಅಲ್ಲಿ ಮಮತಾ ಕ್ಲಿನಿಕ್ ಅಂತ ಒಬ್ರು ಇದ್ದಾರೆ. ನನಗೆ ಮೊದಲೊಂದು ಸರಿ ಹುಷಾರಿಲ್ದಾಗ ಅವರೇ ನನಗೆ ಚೆನ್ನಾಗಿ ನೋಡಿದರು. ಜ್ವರ ಬಂದುಬಿಟ್ಟಿತ್ತು, 8 ದಿನ ಜ್ವರನೇ ಕಮ್ಮಿ ಆಗಿರಲಿಲ್ಲ. ಆ ಟೈಮಲ್ಲಿ ನನಗೆ ಅವ್ರು ಮೇಲ್ ಮಾಡಿದರು. ಈಗ ನನಗೆ ಅವರೇ ಬೆಸ್ಟ್ ಡಾಕ್ಟ್ರ್ ಅಂತ ಅನಿಸುತ್ತೆ. ಸೊ ಹಂಗಾಗಿ ನನಗೆ ಜ್ವರ ಬರೋದು ತುಂಬ ಅಪರೂಪ. ಈಗ ಜ್ವರ ಬಿಡ್ತಾನೇ ಇಲ್ಲ, ಚಳಿ ಆಗ್ತಿದೆ ಅಂತ ಅಂದಾಗ ಅವ್ರ ಹತ್ರ ಒಂದು ಸರಿ ವಿಸಿಟ್ ಮಾಡಿಬಿಟ್ಟು ಬರೋಣ ಅಂಥೇಳಿ ಈಗ ನಾನು ಬ್ಯಾಗ್ ತೊಗೊಂಡು ಹೊರಟಿದ್ದೀನಿ. ಸೊ ಇಂಥ ಟೈಮಲ್ಲೂ ನೀವು ವಿಡಿಯೋ ಮಾಡಬೇಕಾ, ಇಷ್ಟು ಚೆನ್ನಾಗಿ ರೆಡಿ ಆಗಬೇಕಾ ಅಂತ ನೀವು ಕೇಳ್ಬೋದು. ಆ ಡೌಟ್ಗೆ ಮೊದಲೇ ನಾನು ಆನ್ಸರ್ ಮಾಡಿಬಿಡ್ತೀನಿ. ಇನ್ನು ಲಕ್ಷ್ಮಿನ ಕೂರಿಸಿದ್ದೀನಿ ನಾನು. ಆಯಮ್ಮನ ಮುಂದೆ ನಾನು ಅಲಂಕಾರ ಮಾಡ್ಕೊಂಡೇ ಕೂತ್ಕೋಬೇಕು, ಅದು ನಿಮಗೆ ಗೊತ್ತಿರೋದೆ. ಆಯಮ್ಮನ ಮುಂದೆ ನಾವು ಅಲಂಕಾರ ಮಾಡೇ ಪೂಜೆ ಮಾಡಬೇಕು. ಸೊ ನಿನ್ನೆ ಕೂಡ ಒಬ್ಬರು ಕಮೆಂಟ್ ಮಾಡಿದ್ದೀರಾ ಲಕ್ಷ್ಮಿ ಥರ ಕಾಣಿಸ್ತಾ ಇದ್ದೀರಂತ, ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗಾಗಿ ನಾನು ಚೆನ್ನಾಗಿ ರೆಡಿಯಾಗಿ, ಕಷ್ಟ ಆದರೂ ಪರವಾಗಿಲ್ಲ ಅಂಥೇಳಿ ಸ್ನಾನ ಮಾಡಿಕೊಂಡು ಈಗ ಪೂಜೆನ ಮುಗಿಸ್ದೆ. ಮುದ್ದೆ ಕೂಡ ಊಟ ಮಾಡಿದೆ, ಮುದ್ದೆ ಮಾಡ್ಕೊಂಡಿದ್ದೆ, ಬೇಳೆ ಸಾಂಬಾರು, ಉಪ್ಪಟ್ಟು ಸಾಂಬಾರು ಇತ್ತು. ಸೊ ಈಗ ಹೊರಟಿದ್ದೀನಿ. ಸೊ ಮನೆಯಿಂದ ಹೊರಟೆ ನಾನೀಗ ಹಾಸ್ಪಿಟಲ್ಗೆ ಅಂಥೇಳಿ. ಅಲ್ಲಿ ಹೋಗ್ತಾ ಇದ್ದೀನಿ. ಬೈಪಾಸ್ ಹತ್ರ ಸಿಕ್ಕಾಬಟ್ಟೆ ಟ್ರಾಫಿಕ್ಕು ನಮ್ಮ ತುಮಕೂರಲ್ಲಿ. ಯಾಕೆ ಅಂತಂದರೆ ಅಲ್ಲೇನೋ ರೋಡ್ ಸ್ವಲ್ಪ ಮಳೆ ಬಂದುಬಿಟ್ಟು ಎಲ್ಲ ನೀರು ಜಾಸ್ತಿ ನಿಂತ್ಬಿಟ್ಟಿತ್ತು. ಅಲ್ಲಿ ಯಾವಾಗಲೂ ಆ ರೀತಿ ಸಮಸ್ಯೆ ಆಗ್ತಲೇ ಇರುತ್ತೆ ಆ ರೋಡಲ್ಲಿ. ಸೊ ಅದನ್ನು ಏನೋ ಮಣ್ಣು ಹಾಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ, ಇಲ್ಲಿಂದ ಅಲ್ಲಿ ಬೈಪಾಸ್ ಕಾಣಿಸ್ತಾ ಇದೆಯಲ್ಲ ಅಲ್ಲೇವರೆಗೂ ಟ್ರಾಫಿಕ್ ಇತ್ತು. ನನಗೆ ಟೆನ್ಷನ್ನು, ಡಾಕ್ಟರ್ ಎಲ್ಲೋ ಹೊರಟೋಗ್ಬಿಡ್ತಾರೋ ಏನೋ ಅಂತ. ನಾನು ಹೋದಾಗ ಆಲ್ರೆಡಿ 12:30 ಮನೆ ಬಿಟ್ಟಾಗ. ಸೊ ಇದೇ ನೋಡಿ ಹಾಸ್ಪಿಟಲ್, ನೋಡ್ಕೊಬಿಡಿ ಒಂದು ಸರಿ ಯಾರಾದರೂ ವಿಸಿಟ್ ಮಾಡೋಂಗಿದ್ರೆ ಹೋಗಿ. ಈ ಕಡೆಯಿಂದನೇ ಒಂದು ವಿಡಿಯೋನ ಮಾಡಿಕೊಂಡೆ ನಾನು. ಸೊ ಹಾಸ್ಪಿಟ್ಲೆಲ್ಲ ಮುಗಿಸ್ಕೊಂಡಾಗಿ ಮನೆಗೆ ವಾಪಸ್ ಬರ್ತಿರೋವಂಥದ್ದು. ಮಾಸ್ಕ್ ಹಾಕೊಂಡು ಹೋಗಿದ್ದೆ, ಏಕೆಂದರೆ ಸಿಕ್ಕಾಪಟ್ಟೆ ತಲೆನೋವು, ನೆಗಡಿ ಇತ್ತಲ್ವ. ಸೊ ಹಾಗಾಗಿ ಸೊ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿ ಬಂದೆ. ಮಾಸ್ಕ್ ಯಾಕೆ ಹಾಕೊಂಡು ಹೋಗಿದ್ದೀನಿ ಅಂತಂದರೆ ಅಷ್ಟು ಸೇಫ್ಟಿ ಅಲ್ಲ ಅಂತ ಅನ್ನಿಸ್ತು ನನಗೆ. ಸಿಕ್ಕಾಬಟ್ಟೆ ಫೀವರ್ ಆಗಿರೋದ್ರಿಂದ ಈ ರೀತಿ ಮಾಸ್ಕ್ನ ಹಾಕೊಂಡು ಹೋದೆ ಹಾಸ್ಪಿಟಲ್ಗೆ. ಸೊ ಬೇರೆಯವ್ರಿಗೂ ಕೂಡ ನಮ್ಮ ಕಾಯಿಲೆಗಳನ್ನ ಹರಡಿಸ್ಬಾರ್ದಲ್ವ ನಾವು. ಸೊ ಹಂಗಾಗಿ ಈಗ ನಾನು ಮಾಸ್ಕ್ ತೆಗೆದೇ ನಿಮ್ಮ ಜೊತೆ ಮಾತಾಡ್ತೀನಿ. ಅಪ್ಪ
ಸೊ ನಿಮ್ಮ ಜೊತೆ ಇವಾಗ ಮಾತಾಡ್ಬೋದಲ್ವಾ. ಸೊ ಹಂಗಾಗಿ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿ ಬಂದೆ. ನನ್ನ ಕಣ್ಣುಗಳು ನೋಡಿ ಎಷ್ಟೊಂದೆಲ್ಲ ಬಾತಿದೆ. ಏನು ಗೊತ್ತಾ ಮೇಡಮ್ ಬೈದ್ಬಿಟ್ರು ನನ್ನ ನೋಡಿ. ಇಷ್ಟೊಂದು ಹುಷಾರಿಲ್ಲ ಅಂತಂದರೆ ಯಾಕಮ್ಮ ನೀನು ಎಲ್ಲ ರಿಸಿಕ್ ತೊಗೊಂಡು ಹಬ್ಬ ಮಾಡೋಕ್ಕೆ ಹೋದೆ ಅಂತ ಕೂಡ ಹೇಳಿದರು. ಆದರೂ ನನ್ನ ಮನೆಯೆಲ್ಲ ಕ್ಲೀನ್ ಮಾಡಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಮೇಡಮ್. ಸೊ ಹಂಗಾಗಿ ಮಾಡಿದೆ ಅಂತ ಹೇಳಿದೆ. ನೆಕ್ಸ್ಟ್ ವೀಕ್ ಮಾಡ್ಬೋದಿತ್ತಲ್ವ ಅಂದರೆ ನಂದೊಂದು ಪರ್ಸ್ನಲ್ ಪ್ರಾಬ್ಲಮಿಂದ ನೆಕ್ಸ್ಟ್ ವೀಕ್ ಆಗಲ್ಲ ಅಂಥೇಳಿ ಈ ವೀಕೇ ಮಾಡಿದೆ. ಮತ್ತೆ ಮನೆ ಕ್ಲೀನ್ ಮಾಡಬೇಕಲ್ಲ ಅಂಥೇಳಿ ಇದೇ ವೀಕ್ ಮಾಡಿದೆ ಅಂತ ಕೂಡ ಹೇಳಿದೆ. ಸೊ ಇಷ್ಟೊಂದು ಹುಷಾರಿದ್ದಾಳು, ನಮ್ಮ ಜೊತೆ ಇದನ್ನೆಲ್ಲ ಶೇರ್ ಮಾಡ್ಕೋಬೇಕಿತ್ತ ಅಂತ ಕೇಳ್ಬೋದು ನೀವು. ಖಂಡಿತ ಯಾವತ್ತೂ ಒಂದು ಮನುಷ್ಯ ಬರೀ ಸುಖದಲ್ಲಿರೋದೇ ತೋರಿಸ್ಬಾರ್ದು. ನನ್ನ ಅನಿಸಿಕೆ ನಾವು ಕಷ್ಟ ಸುಖ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕು. ನೀವೆಲ್ಲ ನಮ್ಮ ಫ್ಯಾಮಿಲಿ ಅಲ್ವಾ. ಸೊ ಹಂಗಾಗಿ ನಮ್ಮ ಒಂದು ಲೈಫ್ ಸ್ಟೋರಿ ತೋರಿಸ್ತೀವಿ ಅಂತಂದಮೇಲೆ ಸುಖ ಸಂತೋಷ ನೆಮ್ಮದಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಯ್ತಾ. ಸೊ ಈಗ ಒಂದು 3 ಮಾತ್ರೆನ ನುಂಗು ಅಂತ ಹೇಳಿದ್ದಾರೆ. ಇದು ಹೆಚ್ಚಿನ ಸುಸ್ತಿಗೋಸ್ಕರ ಈ ಪಾಕೆಟ್ ಕೊಟ್ಟಿದ್ದಾರೆ ನೋಡಿ. ಇದು ಬಿಸಿನೀರಲ್ಲಿ ಹಾಕ್ಕೊಂಡು ಒಂದು ಗ್ಲಾಸ್ ಕುಡಿ ಅಂತ ಹೇಳಿದ್ದಾರೆ. ಸೊ ಇದೊಂದು ನೋಡಿ ಈ ರೀತಿ. ಇದಾದಮೇಲೆ ನೆಕ್ಸ್ಟು ಇದು ಕೊಟ್ಟಿದ್ದಾರೆ ನನಗೆ ಮಾತ್ರೆಗಳು. ಅಂದರೆ 1 ಟೈಮ್ಗೆ 3 ಮಾತ್ರೆ ನುಂಗಬೇಕು ಅಂತ. ನಿಮ್ಗೆ ಹಾಸ್ಪಿಟ್ಲ್ ಆಲ್ರೆಡಿ ಹಿಂದೆ ನೋಡಿದ್ದೀರಂತ ಅಂದ್ಕೊಳ್ತೀನಿ. ಇವತ್ತು ಮೇಲಾದರೆ ನಿಮಗೆ ಖಂಡಿತ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಶಾರದಾ ಕ್ಲಿನಿಕ್ಕು, ಮಮತಾ ಕ್ಲಿನಿಕ್ಕು, ಪೃಥ್ವಿ ಅಂತ ಎಲ್ಲ ಹೆಸರಿದೆ ಇದರಲ್ಲಿ. ನಾನು ಆಲ್ರೆಡಿ ಹೇಳಿದ್ದೀನಿ. ನಿಮ್ಗೆ ಹೋಗ್ಬೇಕಾದಾಗ ಮಮತಾ ಅಂತ ಹೇಳಿದ್ರಲ್ಲ ಅಂತ ಕೇಳ್ಬೋದು. ಅವ್ರ ಹೆಸರು ಮಮತಾ, ಡಾಕ್ಟರ್ ಮೇಡಮ್ ಹೆಸರು. ಅದು ಹಾಸ್ಪಿಟಲ್ ಹೆಸರು ಬಂದ್ಬಿಟ್ಟು ಶಾರದಾ. ಪೃಥ್ವಿ ಅಂತ ಕೂಡ ಮೊದಲಿತ್ತದು, ಅದಕ್ಕೆ ಎಲ್ಲ ಹೆಸರುಗಳು ಮಿಂಗಲಾಗಿ ಹೋಗ್ಬಿಟ್ಟಿದೆ. ಸೊ ನೋಡಿ ಇದು ಬಂದ್ಬಿಟ್ಟು ಗಂಟ್ಲಲ್ಲಿ ಉರಿಗೆ ಸಿರಪ್ ಕೂಡ ಕೊಟ್ಟಿದ್ದಾರೆ. ಇದನ್ನು ಕೂಡ ಇವಾಗ ತಗೋಬೇಕು ನಾನು. ಸೊ ಈ ಮಾತ್ರೆಗಳನ್ನ 3 ಟೈಮ್ ತೊಗೊಳಕ್ಕೆ ಹೇಳಿದ್ದಾರೆ. ಇದು ಡೋಲೋ ಮಾಮೂಲಿ. ನಾನು ನೆನ್ನೆಲ್ಲ ಇದನ್ನೇ ತೊಗೊಂಡೆ. ಎನರ್ಜಿ ಇರೋಕ್ಕೆ ಇದೇ ಕಾರಣ ನನಗೆ. ಸೊ ಅದ್ರ ಜೊತೆ ಇದೊಂದು ತೊಗೋಬೇಕಂತೆ. ಇದು ನಾನು ತೊಗೊಂಡು ಈಗ ರೆಸ್ಟ್ ಮಾಡಬೇಕು. ನೀವು ಮೊದಲು ಕೆಲಸ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ ನನಗೆ. ಈಗ ಏನು ಮಾಡ್ತೀನಿ ಗೊತ್ತಾ, ಒಂದು 2 ಅವರ್ ರೆಸ್ಟ್ ಮಾಡಿಬಿಡ್ತೀನಿ. ಏಕೆಂದರೆ ರೆಸ್ಟ್ ಇಲ್ಲ ಅಂತಂದರೆ ನಮ್ಗೆ ಬೇಗ ಹುಷಾರಾಗಲ್ಲ. ಸೊ ಹಂಗಾಗಿ ಮಲ್ಕೊಂಡಾದಮೇಲೆ ನನ್ನ ಫ್ರೆಂಡ್ಗೆ ಹೇಳಿದ್ದೀನಿ ಬಾ ಒಂಚೂರು, ಆಮೇಲೆ ಅಮ್ಮನ್ನೆಲ್ಲ ನಾವು ಎಲ್ಲ ಎತ್ತಿಡಬೇಕು ಅಂತ. ಅವಳೇನಾದ್ರು ಬಂದರೆ ಮತ್ತೆ ಶುರು ಮಾಡ್ಕೊತೀವಿ ಇಬ್ಬರು ಕೂಡ. ಸೊ ಅಲ್ಲೇವರೆಗೂ ಅಮ್ಮ ಇಲ್ಲೇ ಇರ್ತಾಳೆ. ಇನ್ನೊಂದು ವಿಷಯ ನಿಮ್ಮ ಹತ್ರ ಹೇಳಬೇಕು. ಅದೇನಂದರೆ ನನಗೆ ನಿನ್ನೆ ವಿಡಿಯೋ ನೋಡಿಬಿಟ್ಟು ಅಂದರೆ ಇನ್ಸ್ಟಾಗ್ರಾಮು ಇದರಲ್ಲಿ ಹಾಕಿದ್ದೆ ನಾನು, ಶಾರ್ಟ್ಸಲ್ಲಿ ಅಂದರೆ ರೀಲ್ಸ್ ಹಾಕಿದ್ದೆ. ಇಷ್ಟೊಂದು ಕಷ್ಟ ಇದ್ದರೂ ಯಾಕೆ ನೀವು ಮಾಡೋಕ್ಕೆ ಹೋದ್ರಿ ಹಬ್ಬನ ಅಂತ. ಸೊ ರೆಸ್ಟ್ ಮಾಡಿ ಫಸ್ಟ್ ಅಂತ ನಿಮ್ಮ ಮೆಸೇಜ್ಗೆ ನಿಜವಾಗೂ ನಾನು ತುಂಬಾ ಇಷ್ಟ ಆಗ್ಬಿಡ್ತು ಆ ಮೆಸೇಜ್ ನೋಡಿ. ನನ್ನ ಬಗ್ಗೆ ನೀವೇ ಕೇರ್ ಮಾಡ್ತಿರೋದಂತ ಅನ್ನಿಸ್ತು. ಸೊ ಬೇಜಾರು ಜನ ಕೂಡ ಹಾಗೆ ಹೇಳ್ತಾರೆ. ನನಗೆ ತುಂಬ ಖುಷಿ ಆಯಿತು ಆ ಮೆಸೇಜ್ ನೋಡಿ. ಎಂತೆಂಥ ಮೆಸೇಜಸ್ ಬರ್ತಾಯಿದೆ ಅಂದರೆ ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಆಗುತ್ತೆ. ಸೊ ಇನ್ನೊಂದು ಅಷ್ಟೇ, ನಿನ್ನೆ ನಾನು ಜಡೆ ಹಾಕ್ಕೊಂಡು ಪೂಜೆ ಮಾಡಿದ್ದೆ. ಅದನ್ನು ಕೂಡ ತುಂಬ ಜನ ಜಡೆ ಹಾಕ್ಕೊಂಡು ಲಕ್ಷ್ಮಿ ಥರ ಕಾಣಿಸ್ತಾ ಇದ್ದೀರಾ ಇವತ್ತು ನೀವು ಅಂತ ಕೂಡ ಹೇಳಿದ್ದೀರಾ. ಸೊ ನಾನು ಏರ್ ಬಿಡೋದು ಒಂದೇ ಕಾರಣ, ನನಗೆ ಅದು ಅಭ್ಯಾಸ ಏರ್ ಬಿಟ್ಕೊಂಡು ಎಲ್ಲಾದರೂ ಹೋಗೋದು ಬರೋದು ಅಂತ. ಈ ರೀತಿ ಒಂದು ಜಡೆನ ಹಾಕ್ಕೊಳ್ಳೋದು ಅಷ್ಟೊಂದು ಅಭ್ಯಾಸ ಮಾಡ್ಕೊಂಡಿಲ್ಲ. ಅದಕ್ಕೆ ರೀಸನ್ ಇದೆ, ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತೀನಿ. ಸೊ ಇವಾಗ ನಾನು ಫಸ್ಟು ರೆಸ್ಟ್ ಮಾಡಬೇಕು. ಜಾಸ್ತಿ ಇವತ್ತು ನನಗೂ ಮಾತಾಡೋಕ್ಕಾಗಲ್ಲ ನಿಂತ್ಕೊಂಡು. ಸೊ ಈಗ ಈ 3 ಮಾತ್ರೆನ ತೊಗೊಳಕ್ಕೆ ಹೇಳಿದ್ದಾರೆ. ನಿಮ್ಮ ಎದುರಿಗೆ ತೊಗೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮ ಲೈಫಲ್ಲಿ ಹಿಂದಕ್ಕೆ ತಿರುಗಿ ನೋಡಿದಾಗ ಈ ಥರ ಎಲ್ಲ ಒಂದು ಫೇಸ್ ಮಾಡಿದ್ದೀವಿ ಅಂತ ಖುಷಿ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ನಿಮಗೂ ಕೂಡ ಅಷ್ಟೇ, ಒಂದು ಕಷ್ಟದಲ್ಲಿದ್ದಾಗ ಶೇರ್ ಮಾಡಿಕೊಂಡ್ರೆ ಅದು ತುಂಬ ಖುಷಿ ಕೊಡೋದು. ಸುಖದೊಂದೇ ಶೇರ್ ಮಾಡಿಕೊಂಡ್ರೆ ಇವ್ರಿಗೇನು ಕಷ್ಟನೇ ಬರಲ್ವ ಅಂತ ನೀವು ಕೂಡ ಅಂದ್ಕೋಬೋದು ಅನ್ನೋ ಒಂದು ರೀಸನ್ಗೆ ನಿಮಗೆಲ್ಲ ತೋರಿಸ್ತಿದ್ದೀನಿ ಅಷ್ಟೇ. ಅಯ್ಯಪ್ಪ, ಮಾತ್ರೆ ಎಷ್ಟು ಬೇಕಾದ್ರೂ ನುಂಗ್ತೀನಿ. ಇಂಜೆಕ್ಷನ್ ಅಂದರೆ ಭಯ ನನಗೆ. ಇಂಜೆಕ್ಷನ್ ಕೂಡ ಹಾಕಿಸ್ಕೊಂಡು ಬಂದೆ. ಒಂದೇ ಒಂದು ಇಂಜೆಕ್ಷನ್ ಮಾಡಿದರು ಮೇಡಮು. ನನಗೇನೋ ಗೊತ್ತಿಲ್ಲ, ಆ ಡಾಕ್ಟ್ರ್ ಹತ್ರ ಹೋದನ್ನೇ ನನ್ನ ಕಾಯಿಲೆ ಮೇಲಾಗೋದು. ಇವತ್ತು ನೋಡೋಣ ಯಾವ ಥರ ಆಗುತ್ತೆ ಅಂತ. ಈ ಪುಡಿನ ಬಿಸಿನೀರಲ್ಲೇ ಹಾಕ್ಕೊಂಡು ಕುಡಿಬೇಕಂತ ಹೇಳಿದ್ದಾರೆ ಎನರ್ಜಿಗೋಸ್ಕರ. ಈಗ ಅದನ್ನು ಕುಡಿದು ನಾನು ಟಾನಿಕ್ಕು ಕುಡಿಬೇಕು. ಇದು ಎನರ್ಜಿದು ಅಷ್ಟೇ, ಇನ್ನೇನಿಲ್ಲ. ಇದು ಬಿಸಿನೀರಿದೆ ಲೋಟದಲ್ಲಿ. ನಾನು ಬಿಸಿನೀರೇ ಕುಡಿತಾ ಇರೋದು ನೆನ್ನೆಯಿಂದ ಕೂಡ. ಯಾಕೆಂದರೆ ಇಷ್ಟೊಂದು ಕೆಮ್ಮು ನೆಗಡೆ ಇಟ್ಕೊಂಡು ತಣ್ಣೀರು ಕುಡಿಯೋಕ್ಕಾಗಲ್ಲ. ಈ ಸಿರಪ್ನ ಕೂಡ ಅಷ್ಟೇ ಈಗ ಕುಡಿತೀನಿ. ಯಪ್ಪ ಸಖತ್ ಟೈಟ್ ಇದೆ ಇದು. ಇದು ಹೇಗಿದೆಯೋ ಗೊತ್ತಿಲ್ಲ ನನಗೆ. ಇಂಥವೆಲ್ಲ ಯಪ್ಪ ಹೇಗೆ ಕುಡಿಯೋದಂತ ಅನಿಸ್ಬಿಡತ್ತೆ. ಇನ್ನೊಂದು ನನಗೆ ಜಾಸ್ತಿ ನೆಗಡೆ ಆಗೋಲ್ಲ. ಇಂಧನ ನೆಗಡೆ ಆಯಿತು ಅಂದರೆ ಬಿಟ್ಟೇ ಹೋಗಲ್ಲ ಅದು. ಇಷ್ಟು ಕುಡಿ ಅಂತ ಹೇಳಿದ್ದಾರೆ. ಇದು ಕೆಮ್ಮಿಗೆ, ಗಂಟ್ಲಲ್ಲಿ ಉರಿ ಜಾಸ್ತಿ ಇದೆಯಲ್ಲ ಅದಕ್ಕೋಸ್ಕರ. ಅಯ್ಯಪ್ಪ ಅಮ್ಮ ಸಖತ್ ಕಹಿ, ಒಂಥರ ಮಾತ್ರೆ ವಾಸನೆ ಕಹಿ 2 ಬರ್ತಾ ಇದೆ ಇದು.
ಹಿಂಸೆ ಆಗೋಯ್ತು. ಏನು ಮಾಡೋಕ್ಕಲ್ಲ, ಕುಡಿಲೇಬೇಕಾದ್ರ ಜೊತೆ ಇದನ್ನೂ ಕುಡಿದ್ಬಿಡ್ತೀನಿ. ವಾಮಿಟ್ ಮಾಡ್ಕೊಂಡ್ರು ಮಾಡ್ಕೊಂಡೆ, ನಂಗೆ ಭಯ ಆಗ್ತಿದೆ. ಏನು ಮಾಡೋಕ್ಕಾಗಲ್ಲ, ಕುಡಿಲೇಬೇಕು. ಒಂದು ಸ್ಪೂನ್ ತೊಗೊಂಡು ಬಂದು ಕಲಿಸ್ಕೊಂಡ್ರೆ ಬೆಸ್ಟು ಅಂತ ಅನಿಸುತ್ತೆ. ಸೊ ಈಗ ಕಲಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ. ಇದು ಎನರ್ಜಿ ಕೊಟ್ಟಿರೋದವರು. ಇದು ಯಾವ ಫ್ಲೇವರ್ ಇದೆಯೋ ನೋಡ್ಬೇಕು ಇವಾಗ. ಉಪ್ಪು ಒಂದು ಕಡೆ ಆರೆಂಜ್ ಫ್ಲೇವರ್. ಇದು ಇದನ್ನು ಕುಡಿಬೋದು. ಕುಡಿದೆ ಈಗ ಹೋಗಿ 2 ಅವರ್ ರೆಸ್ಟ್ ಮಾಡಿಬಿಡ್ತೀನಿ. ಯಪ್ಪ ಚೆನ್ನಾಗಿ ಸೆಕೆ ನೀರು ಕಿತ್ಬಿಡುತ್ತೆ. ಈಗ ಇಂಜೆಕ್ಷನ್ ಹಾಕಿದ್ದಾರೆ, ಮಾತ್ರೆ ನುಂಗಿದ್ದೀನಿ, ಸಿರಪ್ ಕುಡ್ದಿದ್ದೀನಿ. ಸೆಕೆ ನೀರೆಲ್ಲ ಕಿತ್ತಾದಮೇಲೆ ಹುಷಾರಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಜೊತೆ ಮಧ್ಯಾಹ್ನ ಮಾತಾಡಿ ಮಲಗಿರಳು ಕರೆಕ್ಟ್ 8 ಗಂಟೆಗೆ ಎದ್ದೆ. ಸ್ವಲ್ಪ ಹುಷಾರಾಗಿ ಕಮ್ಮಿ ಆಯಿತು. ಈಗ ಒಂದು 8 ಒಬ್ಬಟ್ಟನ್ನ ರೆಡಿ ಮಾಡಿದ್ದೀನಿ. ಯಾವಾಗಲೂ ಅಷ್ಟೇ ನಮ್ಮ ಮನೇಲಿ ಡ್ಯೂಟಿ ಮಾಡ್ತಾರಲ್ಲ ಅಲ್ಲಿ ನನಗೆ ಯಾವಾಗಲೂ ಹಬ್ಬ ಬಂತು ಅಂತಂದರೆ ಎಲ್ಲರಿಗೂ ಊಟ ಕೊಡ್ತಿದ್ದೆ. ಈ ಸರಿ ಹುಷಾರಿಲ್ಲ ಅಂತಲೇ ನಮ್ಮ ಮನೆಗೆ ಬೇಡ ಅಂತಂದರು ನಿನ್ನೆ. ಸೊ ಹಂಗಾಗಿ ಇವಾಗ ಈ ಒಬ್ಬಟ್ಟನ್ನಾದರೂ ಕೊಟ್ಬಿಟ್ಟು ಬರೋಣ ಅಂಥೇಳಿ ಅವರು ಫೋನ್ ಮಾಡಿ ಕೇಳಿದರು, ಬಸ್ ಹತ್ರ ತಂದು ಕೊಡು ಅಂತ ಹೇಳಿ. ಸೊ ಹಂಗಾಗಿ ಈಗ ಈ ಬಾಕ್ಸ್ನ ತೊಗೊಂಡೋಗಿ ಅವ್ರಿಗೆ ಕೊಟ್ಬಿಟ್ಟು ಬರ್ತೀನಿ. ನನಗೆ ತುಂಬ ಇಷ್ಟ. 10 ಜನ ಬಂದು ಹಬ್ಬದ ದಿನ ಊಟ ಮಾಡಿ ಹೋಗ್ಬೇಕು ನಮ್ಮ ಮನೆಗೆ. ಸೊ ಅವರೆಲ್ಲ ಬರೋಕ್ಕಾಗಲ್ಲಲ್ವ, ಅವ್ರ ಆಫೀಸ್ನವ್ರು ಯಾರೂ ಬರೋಲ್ಲ ಇಲ್ಲಿಗೆ. ಹಾಗಾಗಿ ನಾನು ಅವ್ರಿಗೆಲ್ಲ ಒಂದು 5 ಜನಕ್ಕಾದರೂ ವರ್ಷ ಊಟ ಕೊಡ್ತಿದ್ದೆ. ಈ ಸರಿ ನನಗೆ ಆಗಿರಲಿಲ್ಲ, ಈ ಅವಕಾಶ ಸಿಕ್ತು. ಈಗ ಒಬ್ಬಟ್ಟಾದರೂ ಕೊಟ್ಟು ಕಳಿಸೋಣ ಅಂಥೇಳಿ ಅವರು ಕೇಳಿದರು, ಒಬ್ಬಟ್ಟಾದರೂ ಕೊಡು ಅಂಥೇಳಿ. ಸೊ ಹಂಗಾಗಿ ಈಗ ಕೊಟ್ಬಿಟ್ಟು ಬರ್ತೀನಿ. ಮನೆ ಕೆಲಸ ಎಲ್ಲ ಇನ್ನೂ ಬೇಜಾನಿದೆ. ಈಗೆಲ್ಲ ಮನೆ ಕೆಲಸನ ಬಂದು ಮಾಡ್ಕೊತೀನಿ. ಬೆಳಗ್ಗೆ ಬೆಂಗಳೂರಿಗೆ ಹೋಗೋದಿದೆ ಅಷ್ಟೊತ್ತಿಗೆ. ಇವತ್ತೇ ಹೋಗಬೇಕಿತ್ತು, ನನಗೆ ಹುಷಾರಿಲ್ಲ ಅಂತ ಹೋಗಲಿಲ್ಲ ಅಷ್ಟೇ. ಅದು ಯಾಕೆ ಏನು ಅಂತ ನಾನು ಇನ್ನೂ ರಿವೀಲ್ ಮಾಡಲ್ಲ, ನಾಳೆ ಮಾಡ್ತೀನಿ. ದೊಡ್ಡದಾಗಿದೆ ಅದೆಲ್ಲ, ಓಕೆನಾ. ಯಾಕೆ ಏನು ನಮ್ಮ ಮನೇಲಿ ತುಂಬ ವರ್ಷ ಆದಮೇಲೆ ಒಂದು ಶುಭ ಕಾರ್ಯ ನಡೀತಿದೆ. ಸಣ್ಣ ಪುಟ್ಟ ನಡೀತಿದ್ರು ಯಾವಾಗಲೂ, ಈಗ ದೊಡ್ಡದು ನಡೀತಾ ಇದೆ ನಮ್ಮ ಫ್ಯಾಮಿಲಿಲಿ. ಅದೇನು ಅಂತ ನಾನು ನಾಳೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಯಾಕೆ ಹೋಗ್ತಾಯಿದ್ದೀನಿ ಬೆಂಗಳೂರಿಗೆ ಅಂತ. ಸೊ ಒಂದು ಸ್ವಲ್ಪ ಬಿಸಿನೀರು ಕುಡಿದು ಹೋಗ್ಬೇಡ ಅಂತೇಳಿ ಆಲ್ರೆಡಿ ಟೈಮ್ ಆಗಿದೆ. ಅವರು ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಹಂಗಾಗಿ ಸುಮ್ಮನೆ ಇದ್ದೀನಿ. ನೋಡಿ ಕಣ್ಣುಗಳೆಲ್ಲ ಎಷ್ಟೊಂದು ಬಾತ್ಕೊಂಡಿದೆ, ಅಷ್ಟು ನಿದ್ದೆ ಮಾಡಿದೆ. ಸೊ ಅದಾದಮೇಲೆ ಇನ್ನು ಎದ್ದುಬಿಟ್ಟು ಬೇಗ ಅಮ್ಮನ್ನೆಲ್ಲ ಎತ್ತಿ ಅದು ಯಾವುದೂ ಶೂಟ್ ಮಾಡ್ಕೊಂಡಿಲ್ಲ ನಾನು. ನೋಡಿ ಫೋನ್ ಬಂತು ಆಲ್ರೆಡಿ ನನಗೆ. ಸೊ ಆಲ್ರೆಡಿ ಫೋನ್ ಮಾಡಿದ್ರು. ಈಗ ಈ ಬ್ಯಾಗಲ್ಲಿ ಇಟ್ಕೊಂಡು ಹೋಗಿ ಕೊಟ್ಬಿಟ್ಟು ಬರ್ತೀನಿ. ಈ ಬ್ಯಾಗ್ ತೊಗೊಂಡಿದ್ದೀನಿ ನೋಡಿ, ಸಾಕು, ಇಷ್ಟೇ ಸಾಕು. ನಾನು ಸ್ವಲ್ಪ ನೀರು ಕುಡಿಬೇಕು. ಅಲ್ಲಿ ನಾವು ರೋಡ್ ದಾಟ್ಕೋಬೇಕು, ಆ ಕಡೆಗೆ ಹೋಗಬೇಕು. ಟ್ರಾಫಿಕ್ ಬೇರೆ ಇರುತ್ತೆ, ಅವ್ರ ಬಸ್ ಮೂವ್ ಆಗಿಬಿಡುತ್ತೆ. ಸೊ ಹಂಗಾಗಿ ಬೇಗ ಹೋಗಬೇಕು. ಸ್ವಲ್ಪ ಬಿಸಿನೀರು ಕುಡಿದು ಹೋಗ್ಬಿಡೋಣ ಅಂತ. ಸೊ ಇನ್ನೇನು ಟೈಮ್ ಆಗಿತ್ತು, ನಾನು ಕೂಡ ಊಟ ತೊಗೊಂಡು ಬೇಗ ಹೋಗ್ತಾ ಇದ್ದೀನಿ ಬಸ್ ಸ್ಟ್ಯಾಂಡಿಗೆ. ಇನ್ನು ನಮ್ಮ ಮನೆ ತಗಳಿಂದ ಒಂದು 5 ಮಿನಿಟ್ಸ್ ಕೂಡ ಆಗಲ್ಲ, ಒಂದು 3 ಮಿನಿಟ್ಸ್ ಆಗುತ್ತೆ ಅಷ್ಟೇ ಬಸ್ ಸ್ಟ್ಯಾಂಡು. ಯಲ್ಲಪ್ಪ ಬಸ್ ಸ್ಟ್ಯಾಂಡ್ ಇರೋದಷ್ಟೇ, ಹತ್ತಿರದಲ್ಲೇ ಇದೆ. ಸೊ ಇನ್ನೇನು ಊಟ ಕೊಟ್ಬಿಟ್ಟು ಬಂದು ತುಂಬಾ ಕೆಲಸ ಇದೆ, ಅದನ್ನೆಲ್ಲ ಮಾಡ್ಕೋಬೇಕು ನಾನು ಕೂಡ. ಸೊ ಈಗ ಫಸ್ಟು ಊಟ ಕೊಟ್ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೀನಿ. ಊಟ ಕೊಟ್ಟರೆ ನನಗೇನೋ ಒಂಥರ ಸಮಾಧಾನ, ಆಲ್ರೆಡಿ ಹಿಂದೆನೇ ಹೇಳಿದ್ದೀನಿ ನಿಮಗೆ. ಸೊ ನೋಡಿ ಇದೇ ಬಸ್ ಸ್ಟ್ಯಾಂಡು, ಯಲ್ಲಾಪುರ ಬಸ್ ಸ್ಟ್ಯಾಂಡು. ನಮ್ಮ ಏರಿಯಾದ ಬರೋಕ್ಕೆ ಜ್ಞಾನ ಭಾರತಿ ನಗರ ಟ್ಯಾಚು ಅಂತ ಇವಾಗ ಹೊಸ್ದಾಗಿ ಬೇರೆ ಟ್ಯಾಚು ಹಾಕಿದ್ದಾರೆ, ಆರಾಮಾಗಿ ಬರ್ಬೋದು ನಮ್ಮ ಏರಿಯಾದಾಗೆ. ಸೊ ಈಗ ನಾನು ಹೋಗ್ತಾ ಇದ್ದೀನಿ ರೋಡಲ್ಲಿ. ಎಲ್ಲ ಗಾಡಿಗಳೆಲ್ಲ ತುಂಬ ಓಡಾಡ್ತಾ ಇರ್ತವೆ. ಏಕೆಂದರೆ ರೋಡ್ ದಾಟ್ಕೊಳ್ಳೋಕ್ಕೆ ಒಂದು ಟೆನ್ಷನ್ನು. ಮಧುಗಿರಿ ಕಡೆಯಿಂದ ಬಸ್ ಬರೋದು. ಸೊ ನಾನು ಆ ಕಡೆ ಹೋಗ್ಬೇಕು ಇವಾಗ ರೋಡ್ ದಾಟ್ಕೊಂಡು. ಸೊ ಈಗ ನೋಡಿ ರೋಡ್ ದಾಟ್ಕೊಂಡು ಈಚೆ ಬಂದಿದ್ದೀನಿ. ಇಲ್ಲಿ ಹಳ್ಳಿ ಮರ ಇದೆಯಲ್ಲ, ಅಲ್ಲಿ ಬಂದು ಈಗ ಬಸ್ ಸ್ಟಾಪ್ ಆಗುತ್ತೆ. ಸೊ ಇವಾಗ ನಾನು ಬಸ್ ಹತ್ರ ಕೊಡಬೇಕಾಗುತ್ತೆ. ಸೊ ಕೊಟ್ಬಿಟ್ಟು ಮನೆಗೆ ವಾಪಸ್ ಬಂದೆ. ಸೊ ನೋಡಿ ಆಲ್ರೆಡಿ ಎಲ್ಲ ಅರ್ಧ ಎತ್ಬಿಟ್ಟಿದ್ದೀನಿ. ಊಟ ಕೊಡೋಕೆ ಹೋಗಿದ್ದೆ ಇವಾಗ. ಸೊ ನಾನು ಈ ರೀತಿ ಅಮ್ಮನ್ನ ಎಲ್ಲ ಅಲಂಕಾರ ಮಾಡಿರೋದನ್ನ ತೆಗಿಯೋದು, ಅದನ್ನೆಲ್ಲ ನಿಮಗೆ ತೋರ್ಸೋಣ ಅಂತ ಅಂದ್ಕೊಂಡೆ, ಆಗಲಿಲ್ಲ. ಸೊ ಏನೂ ಇಲ್ಲ, ನಾವು ಮಡ್ಲಕ್ಕಿಗಂತ ಇಟ್ಟಿರ್ತೀವಲ್ವ, ಅದನ್ನು ನಾನು ಬ್ಯಾಗಲ್ಲಿ ಹಾಕಿ ಇಟ್ಟಿರ್ತೀನಿ. ಸೊ ಇದನ್ನು ನಾನು ಒಂದು ಹೆಣ್ದೇವ್ರಿಗೆ ಕೊಡ್ತೀನಿ ತೊಗೊಂಡೋಗಿ. ಇದನ್ನು ನಾನು ಯಾವುದೂ ಯೂಸ್ ಮಾಡಲ್ಲ. ಮಡ್ಲಕ್ಕಿಗೆ ನಾವು ಏನೆಲ್ಲ ಕೊಡಬೇಕೋ ಅದನ್ನೆಲ್ಲ ಕೊಡ್ತೀನಿ. ಈ ಚಿಲ್ಲರೆ ಕಾಸನ್ನ ಏನು ಮಾಡ್ತೀನಿ ಅಂತಂದರೆ, ಸೊ ನಾವೇ ಬಳಸ್ಕೋಬೋದು, ಓಕೆನಾ, ಅದೇನು ಟೆನ್ಷನ್ ಇಲ್ಲ. ಈ ಹೂಗಳೆಲ್ಲ ಬಾಗಿಲಿಗೆ ಹಾಕ್ಬೋದು ಅಥವಾ ತುಳಸಿ ಗಿಡಕ್ಕೆ ಹಾಕ್ಬೋದು ಅಷ್ಟೇನೇ. ಸೊ ಈ ಒಡವೆಗಳನ್ನ ಒಂದು ಸಾರಿ ಅಲಂಕಾರ ಮಾಡ್ಕೋಬೇಕು. ಯಾವಾಗ ಅದು ಇನ್ನೇನು ಹಾಕೊಂತಲೇ ಇರ್ತೀವಲ್ವ, ಇದೆಲ್ಲ ಅಮ್ಮನ ಮೇಲೆ ಹಾಕಿರೋ ಒಡವೆ ಆಗಿರೋದ್ರಿಂದ ನಾನು ಯೂಸ್ ಮಾಡ್ಕೊಳ್ತೀನಿ. ಈ ಸ್ಯಾರಿನ ನಾವೇ ಸ್ಟಿಚ್ ಮಾಡಿಕೊಂಡು ಹಾಕ್ಕೊಳ್ಳೋದು. ಇನ್ನೇನು ನಾನೇ ಸ್ಟಿಚ್ ಮಾಡ್ತೀನಲ್ವ, ಸ್ಟಿಚ್ ಮಾಡಿ ಹಾಕ್ಕೊಳ್ತೀನಿ ಅಷ್ಟೇ.
ಸೊ ಹಾಗೆ ಹೇಳ್ಬಿಡ್ತೀನಿ ನಿಮಗೆ. ಇನ್ನೇನು ಹಣ್ಣು ಹಂಪ್ಲುಗಳೆಲ್ಲ ತೆಗಿಯೋದು, ಅದನ್ನು ನಾವೇ ತಿನ್ನೋದು, ಇನ್ನೇನಿಲ್ಲ ಅಷ್ಟೇ. ಸೊ ನೋಡಿ, ಹಣ್ಣು ಹಂಪ್ಲೆಲ್ಲ ಅಲ್ಲಿ ಸೈಡಲ್ಲಿ ಇಟ್ಟಿದ್ದೀನಿ, ನಾವೇ ತಿನ್ಕೊಳ್ಳೋದು. ಈ ಕಳ್ಸದ ಕಾಯಿನ ಏನಾದರೂ ಸ್ವೀಟ್ ಮಾಡ್ಬೋದು. ಈ ಒಬ್ಬಟ್ಟು ಇರುತ್ತಲ್ವ, ಅದು ರಾತ್ರಿನೇ ಎಡೆಗಂತ ಹಾಕಿರ್ತೀವಲ್ವ. ಸೊ ಈ ಒಬ್ಬಟ್ಟನ್ನ ನಾವು ತಿನ್ನೋಕ್ಕೆ ಹುಳ ಎಲ್ಲ ಆಡಿರುತ್ತೆ ಒಂದೊಂದು ಸರಿ, ಇಟ್ಟು ಒಂದು 10 ನಿಮಿಷ 20 ನಿಮಿಷ ತೊಗೊಂಡು ತಿಂದರೂ ತಿನ್ಬೋದು. ಸೊ ಅದನ್ನು ನಾನು ತೆಗಿಲಿಲ್ಲ. ಈಗ ನಾನು ಹಸ್ಗಳಿಗೆ ಏನಕ್ಕನ್ನ ಕೊಡ್ತೀನಿ. ಆ ದೇವ್ರ ಮನೆಗೆ ಇಟ್ಟಿರೋದು ಅಷ್ಟೇ, ಇದು ಅಷ್ಟೇ. ಸೊ ಇನ್ನೇನಿಲ್ಲ. ಇದು ಏನು ಮಾಡ್ತೀನಿ ಅಂದರೆ, ಈ ಬಿಂದಿಗೆನ ಇದು ಬಿಚ್ಚಿಬಿಡ್ತೀನಿ, ಕೋಲೆಲ್ಲ ಬಿಚ್ಚಿಬಿಟ್ಟು ಇದರಲ್ಲಿ ನೀರು ಹಾಕಿ, ನಾವು ಒಂದು ಹಾಲಕ್ಕಿ ಹಾಕ್ಬಿಟ್ಟು ಮತ್ತು ಕಾಯಿನುಗಳು ಹಾಕಿದ್ದೀನಿ ಒಂದು 11, ಮತ್ತು ನಾನು ಇನ್ನೂ ಬೇರೆ ವಸ್ತುಗಳೆಲ್ಲ ಹಾಕಿದ್ದೀನಿ, ನಿಮಗೆ ತೋರಿಸ್ತೀನಿ ನಾನು. ಇದನ್ನೆಲ್ಲ ತೊಗೊಂಡು ನಾವು ಒಂದು ಬಟ್ಟೆಯಲ್ಲಿ ಕಟ್ಟಿ, ನಮ್ಮ ಒಂದು ಅಂದರೆ ಅಮೌಂಟ್ ಹಾಕ್ಕೊಳ್ತೀವಲ್ಲ, ಒಂದು ಬಾಕ್ಸ್ ಆಗಿರ್ಬೋದು, ಪರ್ಸ್ ಆಗಿರ್ಬೋದು, ಬೀರುವದಲ್ಲಿ ಇಡಬೇಕಾಗುತ್ತೆ. ಇದು ನಾನು ವರ್ಷ ಮಾಡ್ಕೊ ಬರ್ತಿರೋ ಸಂಪ್ರದಾಯ ಆಗಿರುತ್ತೆ. ಸೊ ಯಾಕೆಂದರೆ ಇದನ್ನು ನಾವು ಲಕ್ಷ್ಮಿ ಕುಂಡ್ರಿಸಿರೋ ಬಿಂದಿಗೆ ಆಗಿರುತ್ತಲ್ವ. ಸೊ ಅದು ಹಿತ್ತಳಿ ತಾಮ್ರದ್ದು. ಸೊ ಇದೇನಪ್ಪ ಹೀಗಿದೆ ಅಂತ ಹೇಳಬೇಡಿ, ನಾನು ಚೆನ್ನಾಗೇ ಅದು ತೊಳೆದಿದ್ದೆ, ಅದು 2 ಡೇಸ್ಗೆ ಈ ರೀತಿ ಆಗೋಗ್ಬಿಟ್ಟಿದೆ. ಸೊ ಹಿತ್ತಳಿ ತಾಮ್ರಕ್ಕೆ ಚೆನ್ನಾಗಿದ್ದೀವಿಲ್ಲ ನನಗೆ ಗೊತ್ತಿಲ್ಲ, ಆಗ ಮಾಡ್ಕೊತೀನಿ. ನಾವು ಡೈಲಿ ಯೂಸ್ ಮಾಡ್ತೀವಲ್ಲ ಅಮೌಂಟ್ನ, ಆ ಅಮೌಂಟ್ ಬಾಕ್ಸಲ್ಲಿ ಅಂದರೆ ಒಂದು ಪರ್ಸ್ ಇಟ್ಕೊಂಡಿರ್ತೀವಿ ಅಥವಾ ಕಬೋರ್ಡ್ ಆಗಿರುತ್ತೆ, ಏನೋ ಒಂದು ಅದರಲ್ಲಿ ಇದ್ರಾಗ ಹಾಕಿರೋ ವಸ್ತುಗಳೆಲ್ಲ ನಾವು ಎತ್ಬಿಟ್ಟು ಒಂದು ಬಟ್ಟೆಗೆ ಕಟ್ಟಿಟ್ಕೊತೀನಿ. 1 ವರ್ಷ ಬರೋವರೆಗೂ ಹಾಗೆ ಇಟ್ಕೊಳ್ತೀನಿ ನಾನು. ಅದಾದಮೇಲೆ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ವರ್ಷ ಮತ್ತೆ ನಾನು ಹಬ್ಬ ಮಾಡಬೇಕಾದಾಗ ಅದನ್ನೆಲ್ಲ ತೆಗೆದು ಮತ್ತೆ ಯೂಸ್ ಮಾಡಿಕೊಂಡು ಇದನ್ನು ಮತ್ತೆ ಹಾಗೆ ಕಟ್ಟಿರ್ತೀನಿ. ಇಷ್ಟೇ, ಇನ್ನೇನಿಲ್ಲ. ಮತ್ತು ಈ ಅಕ್ಕಿ ಏನು ಮಾಡ್ತೀರಂತ ಕೇಳ್ಬೋದು. ಈ ಅಕ್ಕಿನ ನಾನು ಇವಾಗ ನಾನಲ್ಲಿ ಬ್ಯಾಗಲ್ಲಿ ಕಟ್ಟಿಟ್ಟಿದ್ದೀನಲ್ಲ, ಸೊ ಮಡ್ಲಕ್ಕಿ ಅಂತ ನಿಮ್ಗೆ ಹೇಳಿದ್ನಲ್ಲ ಆವಾಗಲೇ, ಇಲ್ಲಿ ದೇವ್ರಿಗೆ ಕೊಡಬೇಕು, ಹೆಣ್ಣು ದೇವ್ರಿಗೆ ಅಂತ. ಈ ಬ್ಯಾಗಲ್ಲಿ ಈ ಅಕ್ಕಿನ ಕೂಡ ಹಾಕಿ ಇಟ್ಬಿಡ್ತೀನಿ. ನಾನಿಲ್ಲಿ ತುಮಕೂರಲ್ಲಿ ಒಂದು ಗ್ರಾಮ ದೇವತೆ ಇದೆ. ನಾನು ಹಬ್ಬ ಮಾಡೋಕ್ಕೆ ಶುರು ಮಾಡಿದಾಳಿಂದ ಇದು 5ನೇ ವರ್ಷ ಕಂಪ್ಲೀಟ್ ನಂದು ವರಲಕ್ಷ್ಮಿ ಹಬ್ಬ. ಅಲ್ಲೇ ಗ್ರಾಮ ದೇವತೆಗೆ ಹೋಗಿ ಈ ಬ್ಯಾಗ್ನ ತೊಗೊಂಡೋಗಿ ಐನರ್ಗೆ ಕೊಟ್ಟು ಒಂದು ಪೂಜೆನ ಮಾಡಿಸ್ಕೊಂಡು ಬರ್ತೀನಿ, ಅಷ್ಟೇ ನಾನು ಮಾಡೋದು. ಸೊ ಗೊರವನಹಳ್ಳಿಗೂ ಹೋಗ್ಬೋದು, ನಾನು ಗೊರವನಹಳ್ಳಿಗೆ ಹೋಗಲ್ಲ. ಸೊ ಇಲ್ಲೇ ನನಗೆ ಅದೇ ಅಭ್ಯಾಸ ಆಗೋಗ್ಬಿಟ್ಟಿದೆ. ಸೊ ಹಂಗಾಗಿ ಇವುಗಳೆಲ್ಲ ನಾನೀಗ ತುಳಸಿ ಗಿಡ ಬಾಗಿಲಿಗೆ ಎಲ್ಲ ಹಾಕ್ತೀನಿ. ಈ ಒತ್ತಿ ಕೂಡ ಏನು ಮಾಡ್ತೀರ ಅಂತ ಕೇಳ್ಬೋದು, ತುಳಸಿ ಗಿಡಕ್ಕೆ ಹಾಕ್ಕೋಬೋದು. ಹೂನರ ಕೂಡ ತುಂಬ ಚೆನ್ನಾಗಿದೆ ನೋಡಿ, ಇನ್ನೂ ಬಾಡೇ ಇಲ್ಲ. ಅದು ಆಲ್ರೆಡಿ ನಿಮಗೆ ರೇಟೆಲ್ಲ ರಾತ್ರಿ ಹೇಳಿದ್ದೀನಿ. ಸೊ ಇನ್ನು ಮನೇಲಿ ಹೇಳೋದಾದರೆ ಈ ಒಬ್ಬಟ್ಟನ್ನ ಅಷ್ಟೇ ಇವಾಗ ಅದ್ರ ಜೊತೆ ಹಾಕಿಬಿಟ್ಟು ನಾನು ಹಸುವಿಗೆ ಕೊಟ್ಟು ಬರ್ತೀನಿ. ಬಾಳೆಹಣ್ಣಿನೇ ನಾವು ಯೂಸ್ ಮಾಡ್ಕೊಳ್ಳೋದು, ಇನ್ನೆಲ್ಲ ಗೊತ್ತೇ ಇರುತ್ತದು. ಪೂಜೆ ಗಿಟ್ಟರದೆಲ್ಲ ನಾವೇ ಯೂಸ್ ಮಾಡೋದೇನೆ. ಸೊ ಈ ಕಾಯಿನ ನಾವೇ ಯೂಸ್ ಮಾಡೋದು, ಅದೆಲ್ಲರಿಗೂ ಗೊತ್ತಿರುತ್ತೆ, ನಾರ್ಮಲ್ ಪ್ರೊಸೆಸ್ಸು. ಸೊ ಈ ಥರ ಎಲೆ ಅಡಿಕೆ ಜೊತೆಗೆ 10 ರೂಪಾಯಿ ದುಡ್ಡು ಇಟ್ಟಿರ್ತೀನಿ ನಾನು ಯಾವಾಗಲೂ ಅಷ್ಟೇ. ಆ ಅಮೌಂಟ್ನ ಕೂಡ ಅಷ್ಟೇ ನಾನು ಇವಾಗ ಅದರಲ್ಲಿ ಕಟ್ಟಿ ಹಾಕಿಡ್ತೀನಿ. ಮತ್ತು ನಾನು ತುಳಸಿ ಗಿಡಕ್ಕೆ ಕೂಡ ಇಟ್ಟಿರ್ತೀನಿ 10 ರೂಪಾಯಿ, ಅದನ್ನು ಕೂಡ ತೊಗೊಂಡು ಕಟ್ಟಿಡ್ತೀನಿ. ತುಂಬ ಒಳ್ಳೆಯದು. ನಾವು ದೇವ್ರ ಹತ್ರ ಇಟ್ಟಿರೋ ಅಮೌಂಟ್ನ ಯಾವುದೇ ಕಾರಣಕ್ಕೂ ಅದನ್ನು ಖರ್ಚು ಮಾಡಬಾರ್ದು. 1 ವರ್ಷದವರೆಗೂ ನಾನು ಅದನ್ನ ಬಟ್ಟೆಲಿ ಹಾಕಿ ಕಟ್ಟಿ ಇಟ್ಕೊತೀನಿ. ನಾನು ಯೂಸ್ ಮಾಡೋದಂದರೆ ಈ ಕಾಯಿನ್ಗಳನ್ನ, ಯಾಕೆಂದರೆ ಇದು ನಾವು ಲಕ್ಷ್ಮಿ ಮುಂದೆ ಇಟ್ಟಿರೋದು, ಅದನ್ನ ಹಾಕಿ ಇಡೋಕ್ಕೆ ಬೇಡ. ನಾನು ನೆಕ್ಸ್ಟ್ ವರ್ಷ ಬೇರೆದಿಟ್ಟು ಪೂಜೆ ಮಾಡ್ತೀನಿ, ಆಯಿತಾ? ಇಷ್ಟಿರುತ್ತೆ ಅಷ್ಟೇ ಪ್ರೋಸೆಸ್ಸು. ಸೊ ನೋಡಿ ಕನಕಾಂಬ್ರ ಎಷ್ಟು ಚೆನ್ನಾಗಿದೆ. ಈ ಕನಕಾಂಬ್ರನ ನಾನೇ ಮುಡ್ಕೊಳ್ತೀನಿ, ಬೆಳಗ್ಗೆ ಹಾಗೆ ಇಟ್ಬಿಡ್ತೀನಿ. ಸೊ ಬಾಡಿದ್ರೂ ಪರವಾಗಿಲ್ಲ, ಅದಾಗೆ ಇದ್ರೂ ಪರವಾಗಿಲ್ಲ, ಅದು ಅಮ್ಮನ ಮೇಲೆ ಹಾಕಿರೋ ಹೂವು ನಾನೇ ಮುಡ್ಕೊತೀನಿ, ಆಯಿತಾ? ಇದನ್ನೆಲ್ಲ ನಾವು ಪೂಜೆ ಮಾಡಿರ್ತೀವಲ್ವಾ. ಸೊ ಹಂಗಾಗಿ ಇದೆಲ್ಲ ನಾವು ದೇವ್ರ ಮೇಗಳದೇ ಹೂವು ಆಗಿರುತ್ತೆ. ಇದನ್ನೆಲ್ಲ ನಾನು ಏನು ಮಾಡ್ತೀನಿ ಅಂತಂದರೆ, ಯಾರು ತುಳಿದಿದ್ದಾರಿಗೆ ಹೋಗಿ ಹಾಕ್ಬಿಟ್ಟು ಬರ್ತೀನಿ ಅಷ್ಟೇ, ಏನಿಲ್ಲ ಇದು ಪ್ರಾಸೆಸ್ಸು. ಅಷ್ಟಾದರೆ ಎಲ್ಲ ಪ್ರೊಸೆಸ್ಸು ಮುಗ್ದೋಗುತ್ತೆ. ನಾವು ಮಾಡಿರೋ ಪೂಜೆ ದೇವ್ರಿಗೆ ಒಪ್ಪಿರುತ್ತೆ, ಅಂದರೆ ಅಮ್ಮನಿಗೆ ಒಪ್ಪಿರುತ್ತೆ. ಸೊ ಈ ರೀತಿ ನಾನು ಮಾಡೋದು. ನಿನ್ನೆ ಆಲ್ರೆಡಿ ನಾನು ಹೇಳಿದ್ದೀನಿ ಒಂದಿಷ್ಟು, ಇವತ್ತು ವಿಡಿಯೋದಲ್ಲಿ ಕೂಡ ಹೇಳಿರ್ತೀನಿ, ಆಯಿತಾ? ಎಲ್ಲ ಕೂಡ. ಸೊ ನಿಮಗೆ ಈ ನೀರು ಬಗ್ಗೆ ಹೇಳಿಲ್ಲ, ಏನು ಮಾಡ್ತೀರಂತ. ಸೊ ಮರ್ತುಬಿಟ್ಟೆ, ಹಂಗಾಗಿ ಮತ್ತೆ ನಾನು ನೆನೆಸ್ಕೊಂಡು ವಿಡಿಯೋ ಮಾಡಿದೆ ನಿಮಗೋಸ್ಕರ. ಈ ನೀರನ್ನ ನಾನು ಒಂದು ತೆಂಗಿನ ಗಿಡಕ್ಕೆ ಇಲ್ಲಾಂದರೆ ಗಿಡಗಳಿಗೆ ಹಾಕಿದರೆ ಆಯಿತು ಅಷ್ಟೇ. ನಮ್ಮ ಮನೆಗೆ ಪ್ರೋಷಣೆ ಮಾಡ್ಕೋಬೇಕು ಫಸ್ಟು. ನಮ್ಮ ಮನೆಗೆಲ್ಲ ಪ್ರೋಷಣೆ ಮಾಡ್ಕೊಂಡಿದ್ದು ಆದಮೇಲೆ ತೆಂಗಿನ ಗಿಡಕ್ಕೆ ತೊಗೊಂಡೋಗಿ ಹಾಕಬೇಕು, ಆಯಿತಾ? ಸೊ ಇಲ್ಲೇ ನಮ್ಮ ಮನೆ ಪಕ್ಕನೇ ತೆಂಗಿನ ಮರ ಐತೆ, ಅಲ್ಲಿಗೆ ನೀರನ್ನ ಹಾಕ್ಬಿಟ್ಟು ಬರ್ತೀನಿ. ಸೊ ಇನ್ನೇನು ಎಲ್ಲ ಲಕ್ಷ್ಮಿದೆಲ್ಲ ಹೇಳಿದ್ದಾಯಿತು ನಿಮಗೆ. ಈ ಥರ ನಾನು ಪ್ರಾಸೆಸ್ ಇರುತ್ತೆ, ಲಕ್ಷ್ಮಿ ವಿಸರ್ಜನೆ ಮಾಡೋದನ್ನೆಲ್ಲ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಅಮ್ಮನ್ನ ಕೂರಿಸೋರಿಗೆಲ್ಲ. ಸೊ ಕೆಲವರು ನಾವು ಕೂರಿಸೋದೇ ಇಲ್ಲ, ಅದ್ರ ಸಂಪ್ರದಾಯನೇ ಗೊತ್ತಿಲ್ಲ, ಅದ್ರದ್ದು ಹೇಗೆ ಮಾಡೋದು ಅನ್ನೋದು ಕೂಡ ತುಂಬ ಜನ ಕೇಳ್ತಿರ್ತಾರೆ. ಸೊ ಹಂಗಾಗಿ ಅವ್ರಿಗೊಂದು ಅರ್ಥ ಆಗಲಿ ಅಂತ ಹೇಳಿದ್ದು ಅಷ್ಟೇ ನಾನು. ಸೊ ನನಗೂ ಕೂಡ ಫಸ್ಟ್ಗೆ ಅಮ್ಮನ್ನ ಕೂರಿಸ್ಬೇಕಾದಾಗ ನನಗೇನು ಗೊತ್ತಿರಲಿಲ್ಲ. ನಾನು ಕೂಡ ಇದೇ ರೀತಿ ಫಸ್ಟೆಲ್ಲ ಮಾಡ್ತಾಯಿದ್ದೆಲ್ಲ ಹಬ್ಬನ ಅವ್ರ ಹತ್ರ ತಿಳ್ಕೊಂಡು ನಾನು ಕೂಡ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ದು, ಒಂದೊಂದೇ ತಿಳ್ಕೊಂಡಿದ್ದು ನಾನು ಕೂಡ. ಸೊ ಅದೆಲ್ಲ ಆಯಿತು. ಆದಮೇಲೆ ಮನೆಗೆಲ್ಲ ಕಸ ಹೊಡೆದ್ಬಿಟ್ಟು ನೀಟಾಗೆಲ್ಲ ಒಂದು ಮೂಲೆಗೆ ಇಟ್ಟೆ ಕಸನ, ಯಾಕೆಂದರೆ ಇಷ್ಟೊತ್ತರಲ್ಲಿ ಎತ್ತಾಕಬಾರ್ದು. ಸಂಜೆ ಟೈಮಲ್ಲಿ ಕಸ ಯಾವತ್ತೂ ಮನೆಯಿಂದ ಹೊರಗಡೆ ಹಾಕಬಾರ್ದು, ಒಂದು ಮರದಲ್ಲಿ ತುಂಬಿ ಸುಮ್ಮನೆ ಒಂದು ಹತ್ರ ಇಡಬೇಕಷ್ಟೆ. ಸೊ ಅದೆಲ್ಲ ಮುಗಿಸಿ ಈಗ
ಊಟನೆಲ್ಲ ಮುಗಿಸಿದ್ವಿ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು. ಅನ್ನ ಮಾಡಿದ್ದೆ, ಸಾಂಬಾರಿತ್ತು. ಇನ್ನು ಅದೆಲ್ಲ ಆದಮೇಲೆ ನೆಕ್ಸ್ಟ್ ಈಗ ಪಾತ್ರೆಗಳಂತೂ ಹೇಳಿದ್ನಲ್ಲ, ಹುಷಾರಿದ್ದಿದ್ದ ಕಾರಣ ಪಾತ್ರೆನೇ ತೊಳೆದಿರಲಿಲ್ಲ, ಎಲ್ಲ ಹಾಗೇ ಇತ್ತು. ಎಷ್ಟು ಪಾತ್ರೆ ಅಂತಂದರೆ ಮಿನಿಮಮ್ 1 ಅವರ್ ನಿಂತಿದ್ದೀನೇನೋ ಅಂತ ಅನಿಸುತ್ತೆ ನಾನು ಪಾತ್ರೆ ತೊಳೆಯೋಕ್ಕೆ. ಅಷ್ಟೊಂದು ಪಾತ್ರೆಗಳಿತ್ತು. ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಬಿಟ್ರೆ ಬೆಳಕರಷ್ಟರಲ್ಲಿ ನೀಟಾಗಿ ನೀರೆಲ್ಲ ಜಾಲರ ಬಾಕ್ಸಿಗೆ ಹಾಕಿ ಇಟ್ಬಿಟ್ರೆ, ಜಾಲರ ಪ್ಲಾಸ್ಟಿಕ್ಕಿಂದ ಟ್ರಬ್ ಇರುತ್ತಲ್ಲ, ಅದರಲ್ಲಿ ನೀರೆಲ್ಲ ಕೆಳಗಡೆ ಸೋರ್ಬಿಟ್ಟು ನೀಟಾಗಿ ಫ್ರೆಶ್ ಆಗಿರ್ತವೆ. ಆಮೇಲೆ ಬೆಳಗ್ಗೆ ನಾವು ಎಲ್ಲೆಲ್ಲಿ ಇಟ್ಕೊತೀವೋ ಪಾತ್ರೆಗಳನ್ನ ಅಲ್ಲಿಗೆ ಇಟ್ಕೊಬೋದು ಅಂತೇಳಿ ನೀಟಾಗಿ ಎಲ್ಲ ಪಾತ್ರೆಗಳನ್ನೆಲ್ಲ ತೊಳ್ಕೊಳ್ತಾ ಇದ್ದೀನಿ. ಪಾತ್ರೆ ತೊಳ್ಕೊಂಡಿದ್ದಾದಮೇಲೆ ಇನ್ನು ಅಡುಗೆ ಮನೆಯೂ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಬಿಟ್ರೆ ಬೆಳಗ್ಗೆ ಟೆನ್ಷನ್ ಇರಲ್ಲ ನನಗೆ. ಏಕೆ ಅಂದರೆ ಬೇಗನೆ ಎದ್ಬಿಟ್ಟು ಬೆಂಗಳೂರಿಗೆ ಹೋಗ್ಬೋದು. ಏಕೆಂದರೆ ಅಕ್ಕ ಕೂಡ ಬೆಂಗಳೂರಿಗೆ ನಾನು ಬೇಗನೆ ಬರ್ತೀನಿ ಬಸ್ಸಲ್ಲಿ, ನೀನು ಬೇಗ ಬಂದುಬಿಡಬೇಕು, ಲೇಟ್ ಮಾಡೋಂಗಿಲ್ಲ ಅಂತ ಕೂಡ ಹೇಳಿದ್ದಾರೆ ಅವರು. ಅವ್ರಿಗೆ ಒಂದು ಬಸ್ಸಿದೆ, ಒಂದು 4 ಗಂಟೆಗೆ ಪರಶುರಾಂಪುರದಿಂದ. ಅದು ಸೀದಾ ಬೆಂಗಳೂರಿಗೆ ಹೋಗುತ್ತೆ. ಜಾಲಹಳ್ಳಿ ಕ್ರಾಸ್ಗೆ ಹೋಗೋಷ್ಟರಲ್ಲಿ 8 ಗಂಟೆ ಆಗುತ್ತೆ. ನಾವು ಅಷ್ಟೊತ್ತಿಗೆ ಹೋದರೆ ಒಂದು 8:30 ಅಷ್ಟೊತ್ತಿಗೆ ನಾವು ಆರಾಮಾಗಿ ನಮ್ಮ ಅಣ್ಣರ ಮನೆಗೆ ಹೋಗ್ಬಿಡ್ಬೋದು. ಸೊ ಹಂಗಾಗಿ ನೀನು ಅದೇ ಬಸ್ಗೆ ಬರಬೇಕು ಅಂತ ಹೇಳಿದ್ದಾರೆ. ನಾನು ಇದ್ಕೊಂಡು ನೀನು ಹೋಗಕ್ಕ, ನಾನು ಬರ್ತೀನಿ ಹಿಂದೆ, ನನಗೊಂದು ಸ್ವಲ್ಪ ವಿಡಿಯೋ ಕೆಲಸ ಇರುತ್ತೆ, ನಾನು ಇನ್ನೊಂದು ಚಾನಲಿಗೆ ಬೇರೆ ಸೀರಿಯಲ್ ಹಾಕ್ಬೇಕಲ್ವಾ, ಅದನ್ನು ಹಾಕ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದೆ. ಬಾ ಅಲ್ಲಿ ಹಾಕ್ಕೊಳ್ಳಂತೆ, ಏನು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದರು ನಮ್ಮಕ್ಕ. ನಮ್ಮ ಅಣ್ಣರ ಮನೇಲಿ ಹಾಕ್ಕೊಳ್ಳಂತೆ, ಬಸ್ಸಲ್ಲಿ ಆರಾಮಾಗಿ ನೋಡು, ಆಮೇಲೆ ಅಲ್ಲಿ ಹೋಗಿ ಹಾಕು ವಾಯ್ಸ್ ಓವರ್ ಕೊಟ್ಟು ಅಂತ ಹೇಳಿದರು. ಹಾಗಾದರೆ ಸರಿಯೇ ಇದೆಯಲ್ಲ ನಮ್ಮ ಅಕ್ಕ ಹೇಳಿದ್ದು ಅಂತ ಅಂದ್ಕೊಂಡು ಈಗ ಪಾತ್ರೆಗಳೆಲ್ಲ ಫಸ್ಟು ವಾಶ್ ಮಾಡಿಬಿಡ್ತೀನಿ. ಸೊ ನಾನು ಯಾಕೆ ಬೆಂಗಳೂರಿಗೆ ಹೋಗ್ತೀನಿ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಒಂದೇ ಒಂದು ಹೇಳ್ದಂಗೆ ಸರ್ಪ್ರೈಸ್ ಇಟ್ಟಿದ್ದೀನಿ, ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಆಯಿತಾ. ಸೊ ಎಷ್ಟೊಂದು ಪಾತ್ರೆಗಳು ಗೊತ್ತಾ, ನನಗಂತೂ ವಾಶ್ ಮಾಡಿ ನಿಜವಾಗಿ ಸಾಕಾಗೋಯಿತು. ಕುತ್ಕೊಂಡು ಆರಾಮಾಗಿ ವಾಶ್ ಮಾಡಿಬಿಡೋದು, ನಿಂತ್ಕೊಂಡು ವಾಶ್ ಮಾಡೋಷ್ಟರಲ್ಲಿ ಕಾಲು ಕೈ ಎಲ್ಲ ನೊಂದೋಗ್ಬಿಡ್ತವೆ, ಅಷ್ಟು ಬೇಜಾರಾಗುತ್ತೆ ಹೆಣ್ಮಕ್ಳಿಗೆ. ಇದೊಂದು ಟಾಸ್ಕ್ ಅಂತಲೇ ಹೇಳ್ಬೋದು ಪಾತ್ರೆ ತೊಳೆಯೋದು. ಸೊ ಇನ್ನೇನು ನೋಡಿ, ಇವಾಗೆಲ್ಲ ಎಷ್ಟು ಚೆನ್ನಾಗಿ ಅಡುಗೆ ಮನೆನ ಕ್ಲೀನ್ ಮಾಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆಯಿತಾ. ಥ್ಯಾಂಕ್ ಯು.